ಚೇತನರ ಕೋಟಾದಡಿ ವೈದ್ಯಕೀಯ ಸೀಟು ಪಡೆಯಲು ಯತ್ನ. ನಕಲಿ ವಿಕಲಚೇತನ ಕಾರ್ಡ್ ನೀಡಿ ವಂಚಿಸಿದ ವಿದ್ಯಾರ್ಥಿ ಬಂಧನ. ನಕಲಿ ವೈದ್ಯಕೀಯ ದಾಖಲೆ ಸಲ್ಲಿಸಿ ಅಂಗವಿಕಲರ ಕೋಟಾದಡಿ ವೈದ್ಯಕೀಯ ಸೀಟನ್ನ ಪಡೆಯಲು ಯತ್ನಿಸಿದ್ದ ಜಯದೇವ್ ಎಂಬ ವಿದ್ಯಾರ್ಥಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಂಗವಿಕಲರ ಕಾರ್ಡ್ ಅನ್ನು ವಿತರಿಸಿದ ಇಲ್ಲಿಯ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಡೇಟಾ ಆಪರೇಟರ್ ನಾಗರಾಜು ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಎಂದು ಶಂಕಿಸಲಾದ ಕೆಲವು ವೈದ್ಯರ ವಿಚಾರಣೆ ನಡೆಸಿರುವ ಘಟನೆ ಕೂಡ ನಡೆದಿದೆ. ಇನ್ನು ಹಿರಿಯೂರು ತಾಲೂಕಿನ ಜಯದೇವ್, ಶಿರಾ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ವಿಳಾಸ ನೀಡಿ ಅಂಗವಿಕಲರ ಕಾರ್ಡ್ ಅನ್ನು ಪಡೆದಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ. ಪೊಲೀಸರು ಶಿರಾ ಆಸ್ಪತ್ರೆಯ ಅಂಗವಿಕಲರ ಕಾರ್ಡ್ ಅನ್ನು ನೀಡುವ ತಂಡದಲ್ಲಿದ್ದ ವೈದ್ಯರನ್ನ ಕರೆಸಿ ವಿಚಾರಣೆಯನ್ನ ನಡೆಸಿದ್ದಾರೆ. ಅವರು ನೀಡಿದ ಹೇಳಿಕೆ ಆಧಾರದ ಮೇಲೆ ಆಸ್ಪತ್ರೆಯ ಡೇಟಾ ಆಪರೇಟರ್ ನಾಗರಾಜು ಅವರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸರ್, ಈಗ ಏನಾಗಿದೆ ಅಂತಂದರೆ ಅದು ಸುಮಾರು 21 ಜನ ಏನೋ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಮೆಡಿಕಲ್ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ವೆರಿಫೈ ಮಾಡಿದಾಗ ದೇ ಫೌಂಡ್ ಇಟ್ ಈಸ್ ಫೇಕ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿದೆ. ಈಗ ತನಿಖಾ ಠಾಣೆಯಿಂದ ಎಲ್ಲ ಸ್ಟೇಟ್ನಲ್ಲಿ ಎಲ್ಲ ಕಡೆಯೂ ಇವು ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ನೀವು ಮಾಡಿರೋ ಅಂಥ ಎಲ್ಲ ಇವನ್ನ ಮಾಹಿತಿ ಕೊಡಿ ಅಂತ ನಮ್ಗೆ ಕೇಳಿದ್ರು. ಸೊ ನಾವು ಎಲ್ಲ ಮಾಹಿತಿನ ತೊಗೊಂಡೋಗಿ ಕೊಟ್ವಿ. ಓಕೆ, ಮಾಹಿತಿ ತೊಗೊಂಡೋಗಿ ಕೊಟ್ಟಾಗ ಅವರು ಎಲ್ಲವನ್ನು ವೆರಿಫೈ ಮಾಡಿ ಕೊನೆಗೆ ಏನು ಹೇಳಿದ್ರು, ನಿಮ್ಮ ಇಲ್ಲಿರ್ತಕ್ಕಂಥ DEOನ ನಮಗೆ ವಿಚಾರಣೆ ಕಳಿಸ್ಕೊಡಿ ಅಂತ ಕೇಳಿದ್ರು. ಸೊ ನಾವು ಅವರಿಗೆ ಬಂದು ನಾವು ಒಂದು ವಾರದಿಂದ ಆತನಿಗೆ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಮಾಡ್ತಾನೆ ಇದ್ದೀವಿ. ಆತ ಕರ್ತವ್ಯದಿಂದ ಅಬ್ಸ್ಕಾಂಡ್ ಆಗಿಬಿಟ್ಟ. ನಾಗರಾಜ್ ಅವರು 10-12 ದಿವಸದ ಕೆಳಗೆ ಕರ್ತವ್ಯದಿಂದ ಅಬ್ಸ್ಕಾಂಡ್ ಆದ. ಸೊ ತದನಂತರ ಏನಾಯಿತು, ಅದೇನು ತನಿಖಾಧಿಕಾರಿಗಳಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ನಮ್ಮಲ್ಲಿಂದ ಮತ್ತೆ ಏನೇನು ಮಾಹಿತಿ ಕೇಳಿದರೆ ಎಲ್ಲ ಮಾಹಿತಿ ನಾವು ಕೊಟ್ಟಿದ್ದೀವಿ. ಓಕೆ, ಸೊ ಆ ತನಿಖಾಧಿಕಾರಿಗಳಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಆತನನ್ನು ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಇದು ಇರ್ತಕ್ಕಂಥ ವಿಚಾರ. ಈಗ ರಿಗಾರ್ಡಿಂಗ್ ದಟ್ ಆ ಸರ್ಟಿಫಿಕೇಟ್ ನಮ್ಮಲ್ಲಿಂದ ಇಶ್ಯೂ ಆಗಿದೆಯಾ ಅಂತ ತಾವು ಕೇಳಿದ್ರೆ, ನಮ್ಮಲ್ಲಿ ಯಾವುದೇ ಆ ಥರ ಕ್ಯಾಂಡಿಡೇಟ್ಗೆ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ. ಅದು ಓನ್ಲಿ ಇಟ್ ಈಸ್ ಫೇಕ್ ಅಂತ ಈಗ ನಾನು ಕಂಪ್ಲೀಟ್ ಎಲ್ಲ ರೆಕಾರ್ಡ್ಸ್ನು ವೆರಿಫೈ ಮಾಡಿ ತೊಗೊಂಡೋಗಿ ನಾನು ಅಲ್ಲಿ ಕೊಟ್ಟ ಮೇಲೆ ಕೂಡ ಇಟ್ ಈಸ್ ಫೇಕ್ ಅಂತ ಇಟ್ ಈಸ್ ಪ್ರೂವ್ಡ್. ಸೊ ಅದೇನು ಕ್ರಿಯೇಟ್ ಮಾಡಿದರೆ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಸಂಬಡಿ. ಫೇಕ್ ಮಾಡಿದ್ದಾರೆ. ಸೈನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿಬಿಟ್ಟು ಅದನ್ನು ಇದಕ್ಕೆ ವೆಬ್ಸೈಟ್ಗೆ ಪುಷ್ ಮಾಡಿಬಿಟ್ಟು ಮಾಡಿದ್ದಾರೆ. ಇದು ಸ್ಟೇಟ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಒಂದು ಜಾಲ. ಸೊ ಸುಮಾರು ಜನ ಇದ್ದಾರೆ ಅಂತ ನಮಗೆ ತಿಳಿದ ಮಾಹಿತಿ. ನಮ್ಮನ್ನೆಲ್ಲರನ್ನೂ ವಿಚಾರಣೆ ಕರೆದಿದ್ರು. ನೀವು ಕೊಟ್ಟಿರೋದು ಏನಿದೆ, ರಿಜಿಸ್ಟ್ರ್ ಕೊಡಿ, ಎಲ್ಲ ಕೊಡಿ ಅಂತ ಕೇಳಿದ್ರು. ನಾವೆಲ್ಲ ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಇದನ್ನು ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ದು ಇಲ್ಲಿ ಏನೂ ಇಲ್ಲ ಸರ್ ಎಲ್ಲ ತೋರಿಸಿ ನಾವು ಎಲ್ಲ ದಾಖಲೆ ಸಮೇತ ವಿವರಿಸಿ ಬಂದಿದ್ದೇವೆ. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ 2025ನೇ ಸಾಲಿನ ಯುಜಿ ಸಿಇಟಿ ಮತ್ತು ಯುಜಿ ನೀಟ್ ಸೀಟ್ ವೃತ್ತಿಪರ ಕೋರ್ಸ್ಗೆ ಪ್ರವೇಶವನ್ನ ಪಡೆಯಲು ಕೆಲವರು ಅಂಗವಿಕಲರ ಕೋಟಾದಡಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಪೈಕಿ ಹೆಚ್ಚಿನವರು ಮೂಲ ಅರ್ಜಿಯಲ್ಲಿ ಮೀಸಲಾತಿ ಕೋರದೆ ನಂತರ ಅರ್ಜಿ ತಿದ್ದುಪಡಿ ಮೂಲಕ ತಮಗೆ ಶ್ರವಣ ದೋಷದಿಂದ ಅಂಗವಿಕಲರ ಕೋಟಾದಡಿ ವೈದ್ಯಕೀಯ ಸೀಟ್ ಅನ್ನ ಕೋರಿದ್ರು. ಮೆರಿಟ್ ಪ್ರಕಾರ ಸೀಟ್ ಹಂಚಿಕೆ ಮಾಡಿ ಅಭ್ಯರ್ಥಿಗಳನ್ನ ವೈದ್ಯಕೀಯ ತಪಾಸಣೆಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿಕ್ಟೋರಿಯಾ ಆಸ್ಪತ್ರೆಯ ಇಎನ್ಟಿ ವಿಭಾಗದ ವೈದ್ಯಕೀಯ ಅಧೀಕ್ಷಕರ ಕಚೇರಿಗೆ ಕಳುಹಿಸಲಾಗಿತ್ತು. ಅಭ್ಯರ್ಥಿಗಳ ಪರೀಕ್ಷೆಯನ್ನ ನಡೆಸಿ ಅಂಗವಿಕಲತೆಯ ನೈಜತೆ ಬಗ್ಗೆ ಅನುಮಾನಗೊಂಡು ಅಭ್ಯರ್ಥಿಗಳನ್ನ ಆಡಿಯೋಗ್ರಾಮ್ ಮತ್ತು ಬೇರ ಪರೀಕ್ಷೆಗೆಂದು ನಿಮಾನ್ಸ್ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ರು. ಅಲ್ಲಿ ಸಹ ತಪಾಸಣೆ ವೇಳೆ ಅಂಗವಿಕಲತೆಯ ನೈಜತೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಪ್ರಾಧಿಕಾರಕ್ಕೆ ಪತ್ರವನ್ನ ಬರೆಯಲಾಗಿತ್ತು. ಪ್ರಾಧಿಕಾರದ ಆಡಳಿತಾಧಿಕಾರಿ ಈ ಬಗ್ಗೆ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ 21 ಮಂದಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ಅಂದ್ರೆ ಅಲ್ಲ ಜಯದೇವ್ ಅಂತಕ್ಕಂಥವ್ರು ಬಂದೇ ಇಲ್ಲ. ನಮ್ಮಲ್ಲಿಂದ ಅವ್ರ ಫೈಲ್ ಕ್ರಿಯೇಟೇ ಆಗಿಲ್ಲ.
ನಮ್ಮಲ್ಲಿಂದ ಫೈಲ್ ಕ್ರಿಯೇಟೇ ಆಗಿಲ್ಲ. ಫೈಲ್ ಕ್ರಿಯೇಟ್ ಆಗಿ ನಾಗರಾಜ್ಗೂ ಮತ್ತೆ ಜಯದೇವ್ ಒಳನಾಟ ಹೆಂಗಿತ್ತು ಸರ್? ಏನು ನನಗೇನು ಗೊತ್ತದು, ಬಿಕಾಸ್ ಆತ ಯಾರೋ ನನಗೆ ಅದು ಮಾಹಿತಿ ಇಲ್ಲ. ಸರ್ ಈಗ ಫೇಕ್ ಅಂತ ನೀವು ಹೇಳ್ತಾ ಇದ್ದೀರಾ, ಇಟ್ಸ್ ಓಕೆ. ಫೇಕ್ ಅಂದ್ಮೇಲೆ ಮತ್ತೆ ನಾಗರಾಜ್ ಯಾಕೆ ಎದುರ್ಕೊಂಡು ಹೋದ್ರು ಅಥವಾ ಏನಕ್ಕೆ ಹೋದ್ರು ಗೊತ್ತಿಲ್ಲ, ಅಬ್ಸ್ಟೆಂಡ್ ಯಾಕಾದ್ರು? ಅದೇ ನನಗೂ ಮಾಹಿತಿ ಇಲ್ಲ. ನಾನು ಕೆಲಸ ಮಾಡ್ತಾರೆ, ನಿಮ್ಗೆ ಗಮನ ಇರಲಿಲ್ವಾ ಸರ್? ನಾಗರಾಜು ಕೆಲಸ ಮಾಡ್ತಾ ಇದ್ದಿದ್ದು ಪ್ರತಿಯೊಂದು ರಿಜಿಸ್ಟ್ರೂ ನಾವು ಗಮನಿಸ್ತಾ ಇದ್ದೀವಿ. ಆ ಇಶ್ಯೂ ಮಾಡಿರ್ತಕ್ಕಂಥ ರಿಜಿಸ್ಟ್ರಲ್ಲಿ ಕೂಡ ಎಲ್ಲೂ ಆ ಜಯದೇವ್ ಅಂತಕ್ಕಂಥ ಹೆಸರು ಇಲ್ಲ ನಮ್ಮಲ್ಲಿ. ಅಥವಾ ಇಶ್ಯೂ ಆಗಿರ್ತಕ್ಕಂಥ ಎಲ್ಲವನ್ನು ನಾವು ತಗೊಂಡೋಗಿ ಕೋರ್ಟ್ಗೆ ತನಿಖೆಗೆ ಸಬ್ಮಿಟ್ ಮಾಡಿ ಬಂದಿದ್ದೀವಿ. ಮತ್ತು ನಾಗರಾಜ್ ಯಾಕೆ ಸರ್ ತಲೆ ಮಾಡಿಸ್ಕೊಂಡಿದ್ದಾನೆ? ಅದು ಈಗ ಆತ ಅರೆಸ್ಟ್ ಆಗಿದ್ದಾನೆ. 4 ದಿವಸದ ಕೆಳಗೆ ನಮಗೆ ಬಂದ ಮಾಹಿತಿ ಆತ ಅರೆಸ್ಟ್ ಆಗಿದ್ದಾನೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಇಷ್ಟು. ಈಗ ಸರ್ ವೈದ್ಯಾಧಿಕಾರಿಗಳು ಗಮನಕ್ಕೆ ಬರ್ದಲೆ ಈ ತರ ಚಟುವಟಿಕೆಗಳು ನಡೀತಾ ಇದ್ದಾವೆ, ಈ ತರ ಸೈನ್ಗಳು ಫ್ರಾಡ್ ಆಗ್ತಿದ್ದಾವೆ ಅಂದ್ರೆ ಗಮನಕ್ಕೆ ಬಂದೇ ಅಲ್ವ ಅಷ್ಟೇ ಸಾಕು ಅಂತ ಕೇಳೋದು. ಈಗ ಚಟುವಟಿಕೆ ಫ್ರಾಡ್ ಮಾಡಿದ್ದಾನೆ ಅನ್ನೋದನ್ನ, ನಾನು ಫ್ರಾಡ್ ಮಾಡ್ತಿದ್ದಾನೆ ಅನ್ನೋದು ನನ್ನ ಸ್ವಲ್ಪ ನನಗೆ ಅನುಮಾನ ಬಂದಾಗಲೇ ನಾನು ಎಲ್ಲ ರಿಜಿಸ್ಟ್ರಸ್ನೂ ಚೆಕ್ ಮಾಡಿದೆ. ಆಯ್ತಾ? ಎಲ್ಲ ರಿಜಿಸ್ಟ್ರಸ್ನೂ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡೆ. ಕನ್ಫರ್ಮ್ ಮಾಡ್ಕೊಳ್ಳೋ ಹೊತ್ತಿಗೆ ಮತ್ತೆ ನಮಗೆ ಅಲ್ಲಿಂದ ಕರೆ ಬಂತು, ಈ ಥರ ಹಿಂಗಾಗಿದೆ, ನೀವು ಏನು ದಾಖಲಾತಿ ಇದೆ ಎಲ್ಲ ತೊಗೊಂಡು ಬನ್ನಿ ಅಂತ. ನಾನು ದಾಖಲಾತಿ ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಬಂದೆ. ಇಷ್ಟು ಸರ್. ಸರ್ ನೀವು ಒಟ್ಟಾರೆ ಹೇಳಬೇಕು ಅಂದರೆ ನಾಗರಾಜ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೀವು ಹೇಳ್ತೀರಾ? ನಾನು ಆ ಥರ ಹೇಳಲ್ಲ ಸರ್. ನಾಗರಾಜ್ಗೆ ಈಗ ಏನಾಗಿದೆ, ಇಲ್ಲಿ ನಮ್ಮಲ್ಲಿಂದ ಇಶ್ಯೂ ಆಗಿರ್ತಕ್ಕಂಥದ್ದು ಜಯದೇವ್ ಅಂತಕ್ಕಂಥ ಯಾವುದೇ ಒರಿಜಿನಲ್ ರೆಕಾರ್ಡ್ಸು ನಮ್ಮಲ್ಲಿಲ್ಲ. ಒರಿಜಿನಲ್ ಇನ್ನೆಲ್ಲ ಪೇಷಂಟ್ಸ್ದು ನಾವು ಯಾವುದೇ ಕಾರ್ಡ್ UDID ಕಾರ್ಡ್ ಕೊಟ್ಟರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ದಾಖಲಾತಿನೂ ನಾವು ಮೇಂಟೈನ್ ಮಾಡ್ತೀವಿ. ಸರ್ ಈಗ ಯಾರೇ ಒಬ್ಬರ ಅಂಗವಿಕಲತೆ ಅಥವಾ ವಿಶೇಷಚೇತನ ಯಾರೇ ಬಂದರೂ ಕೂಡ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ತಗೊಳ್ತೀರಾ? ಹೌದು. ಆ ಥರದ್ದೇನು ಇಲ್ವಾ? ಅವರು ಜಯದೇವ್ ಅವ್ರದ್ದು ಏನೂ ಇಲ್ಲ, ಆ ಥರದ್ದು ಯಾವ ದಾಖಲಾತಿನೂ ಇಲ್ಲ. ಸರ್ಟಿಫಿಕೇಟ್ ಕೊಟ್ಟಿರೋದು ಫೇಕ್. ಹೌದು ಸರ್. ನೀವು ತನಿಖೆಗೆಲ್ಲ ಸಹಕರಿಸ್ತಾ ಇದ್ದೀರಾ? ಖಂಡಿತ. ಅವ್ರು ಕರೆದಾಗೆಲ್ಲ ಹೋಗಿ ಅವ್ರು ಕೇಳಿದ ಎಲ್ಲ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ನಾವು ಎಲ್ಲ ರೀತಿಯಲ್ಲಿ ನಾವು ತನಿಖೆಗೆ ಸಹಕರಿಸ್ತಾ ಇದ್ದೇವೆ. ಇನ್ನು ನಕಲಿ ದಾಖಲೆಗಳ ಬಗ್ಗೆ ತನಿಖೆ ನಡೀತಾ ಇದೆ. ಅಂಗವಿಕಲರ ಕಾರ್ಡ್ ವಿತರಣೆ ತಂಡದಲ್ಲಿದ್ದ ವೈದ್ಯರಿಗೆ ನೋಟಿಸ್ ಅನ್ನ ನೀಡಿ ತನಿಖೆಗೆ ಸಹಕರಿಸುವಂತೆ ಕೋರಿದ್ರು. ಇನ್ನು ವಿಚಾರಣೆ ಸಮಯದಲ್ಲಿ ಎಲ್ಲಾ ಮಾಹಿತಿ ಮತ್ತು ದಾಖಲೆ ನೀಡಿದ್ದು ತನಿಖೆ ಮುಂದುವರೆದಿದೆ ಎಂದು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾ ಬಾಬು ರಾಜೇಂದ್ರ ಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ.